wants to assure you this morning His presence with you. I would also like to say that there was a tangible presence of the Lord. He said, "My goodness will pursue them, their children." And yet the pain was not subsided on the pain scale again. Life touch, being transformed, that's not easy. I'm foolish, you got freedom, now I won't go back anymore. ಹಾಲೆಲೂಯಾ. ಎಲ್ಲ ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಇವತ್ತಿನ ದಿನ ನಾವು ದೇವರ ವಾಕ್ಯಕ್ಕೋಸ್ಕರ ನಮ್ಮ ಹೃದಯಗಳನ್ನು ನಾವು ತೆರೆದಿಡೋಣ. ಸರ್ವಶಕ್ತನಾದ ನಮ್ಮ ಪರಲೋಕದ ದೇವರೇ, ಈ ವೇಳೆಯಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರುವಂಥ ಕೃಪೆಯನ್ನು ನಮಗೆ ಮಾಡಿದಿ. ನಾವು ಜೀವಂತವಾಗಿರುವುದು ನಿನ್ನ ಕೃಪೆ ಕರ್ತನೆ. ನಾವಿವತ್ತು ಏನೆಲ್ಲ ಆಗಿದ್ದೇವೋ ಅದು ನಿಮ್ಮ ಕೃಪೆ. ನಮ್ಮನ್ನು ಧೂಳಿನಿಂದ ಕೆಸರಿನಿಂದ ನಿನ್ನ ಕೈ ಚಾಚಿ ಮೇಲಕ್ಕೆತ್ತಿ ಇವತ್ತು ನಾವಿರುವ ಸ್ಥಿತಿಗೆ ನಮ್ಮನ್ನು ತಂದಿದ್ದೀಯಾ. ನಾವು ಅದನ್ನು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಕರ್ತನೆ. ನಮ್ಮ ಪಾಪಗಳನ್ನು ತೊಳೆದಿದ್ದೀಯಾ, ನಿನ್ನ ನೀತಿಯನ್ನು ಕೊಟ್ಟಿದ್ದೀಯಾ, ನಿನ್ನ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದೀಯಾ, ನಿತ್ಯ ಜೀವ ನಮಗೆ ಕೊಟ್ಟಿದ್ದೀಯಾ. ಇದಕ್ಕೆ ನಾವು ಸದಾ ಕೃತಜ್ಞತರಾಗಿದ್ದೇವೆ ಕರ್ತನೆ. ಈ ಸಮಯದಲ್ಲೂ ಕೂಡ ನಿನ್ನ ಜೀವವುಳ್ಳ ವಾಕ್ಯದಿಂದ ನಮ್ಮೊಟ್ಟಿಗೆ ನೀನು ಮಾತನಾಡು. ಪವಿತ್ರಾತ್ಮನೇ, ಈ ಸಮಯದ ಮೇಲೆ ಸಂಪೂರ್ಣವಾದ ಹತೋಟಿಯನ್ನು, ನಿಯಂತ್ರಣವನ್ನು ನೀನು ತೆಗೆದುಕೋ. ಯೇಸುವೆ, ಈ ಸಮಯದ ಎಲ್ಲ ಮಹಿಮೆಯನ್ನು ನೀನೊಬ್ಬನಿಗೆ ಅದು ಕರ್ತನೆ. ನೀನು ಒಬ್ಬನೇ ಯೋಗ್ಯನು. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ಯೇಸುವಿನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದ ಪ್ರಾರ್ಥಿಸಿದ್ದೇವೆ ತಂದೆಯೇ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸೋಣ. ನಮ್ಮೆಲ್ಲರನ್ನ ಕಾಣುವಂಥದ್ದು ತುಂಬ ಸಂತೋಷ. ಆನ್ಲೈನ್ ಮುಖಾಂತರ ಕೂಡ ನಮ್ಮ ಆರಾಧನೆಯಲ್ಲಿ ಭಾಗವಹಿಸಿ ನಿಮಗೂ ಕೂಡ ನಮ್ಮ ವಿಶೇಷವಾದ ವಂದನೆಗಳನ್ನು ಸಲ್ಲಿಸಲು ಬಯಸ್ತೇವೆ. ಇನ್ನೊಂದು ಚಿಕ್ಕ ವಿಷಯ ಹೇಳೋಕ್ಕೆ ನಾನು ಮರ್ತೋದೆ. ಈ ಬುಧವಾರದಿಂದ ನಮ್ಮ ಕನ್ನಡ ಸರ್ವಿಸ್ನ ಸಂದೇಶಗಳನ್ನು ಆಸರೆ ಟಿ ವಿ ಅನ್ನೋ ಒಂದು ಇದರಲ್ಲಿ ನಾವು ಟೆಲಿಕಾಸ್ಟ್ ಮಾಡ್ತಾ ಇದ್ದೇವೆ. ಪ್ರತಿ ಬುಧವಾರ 9 ರಿಂದ 9:30 ಆಸರೆ ಟಿ ವಿ, ಮತ್ತು ಗುರುವಾರ ಬೆಳಗ್ಗೆ 9 ರಿಂದ 9:30. ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ನಾವು ಮಾಡುವಂಥ ಸೇವೆ ಅನೇಕರಿಗೆ ಆಶೀರ್ವಾದವಾಗಿರಬೇಕು. ವಿಶೇಷವಾಗಿ ಕನ್ನಡ ಜನರು, ನನ್ನ ಒಂದು ಭಾರವಾಗಿದೆ. ಕನ್ನಡ ಜನರು ದೇವರ ವಾಕ್ಯವನ್ನು ಕೇಳಬೇಕು, ರಕ್ಷಣೆಗೆ ಬರಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕೆಂಬುದು ನನ್ನ ಒಂದು ಬಯಕೆಯಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಅದಕ್ಕೋಸ್ಕರ ಪ್ರಾರ್ಥಿಸಿರಿ. ಆ ಒಂದು ಟೆಲಿಕಾಸ್ಟ್ ಮಾಡಬೇಕಂದ್ರೆ ಅನೇಕರು ಆಶೀರ್ವಾದ ಹೊಂದುವಂತೆ ಒಂದು ಚಿಕ್ಕ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಮುಂದೆ ದೇವರು ಯಾವ ರೀತಿಯಾಗಿ ನಡೆಸ್ತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಬಟ್ ನಾವು ಚಿಕ್ಕ ಚಿಕ್ಕ ಹೆಜ್ಜೆ ನೀಡುತ್ತಾ ಮುಂದೆ ಹೋಗಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ದೇವರು ತಾನೇ ತನ್ನ ಮಹಿಮೆಯನ್ನು ತೋರ್ಪಡಿಸಲಿ. ಆಮೇಲೆ ಇದಕ್ಕೆ ಸಂತೋಷ. ಹಾಲೆಲೂಯಾ. ದೇವರು ಈ ವರ್ಷದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಮಾರ್ಚ್ ತಿಂಗಳಲ್ಲೇ ನಾನು ಹೇಳಿದ್ದೆ, ಈ ಒಂದು ವರ್ಷದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ. ಅದೇನಂತ ನನಗೂ ಗೊತ್ತಿರಲಿಲ್ಲ. ನಮ್ಮೆಲ್ಲರ ಜೀವನದ ಹೊಸ ಕಾರ್ಯಗಳನ್ನು ಮಾಡಿದ್ದಾನೆ. ಹೊಸ ಸಭೆಯನ್ನು ಸ್ಥಾಪಿಸಿದ್ದೇವೆ ಈ ವರ್ಷದಲ್ಲಿ. ನೀವೆಲ್ಲ ಫೆಲೋಶಿಪ್ ಸಿಡ್ನಿಯಲ್ಲಿ ಹೊಸದಾಗಿ ನಾವು ದೂರದರ್ಶನದಲ್ಲಿ ನಾವು ಹೋಗ್ತಾ ಇದ್ದೇವೆ ಇತರ ಜನರ ಆಶೀರ್ವಾದಕ್ಕೋಸ್ಕರ. ಸೊ ಇನ್ನು ಮುಂದೆ ದೇವರು ಕೂಡ ಹೊಸ ಕಾರ್ಯಗಳು ನಮ್ಮ ಮೊದಲೇ ಮಾಡಲಿದ್ದಾರೆ. ದೇವರು ನಮ್ಮ ದರ್ಶನದಲ್ಲಿದ್ದಾರೆ. ಈ ಒಂದು ಸಭೆಯ ದರ್ಶನದ ಕೇಂದ್ರ ಬಿದ್ದು ಯೇಸುವೆ ಆಗಿರ್ತಾನೆ. ನಾವು ಅದರಲ್ಲಿ ನಾವು ಮುಂದುವರಿಯುವಂತರಾಗೋಣ. ಹಾಲೆಲೂಯಾ. ಮತ್ತೊಮ್ಮೆ ಜೋರಾಗಿ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನು ನಮ್ಮ ಪಡಿಸುವಂತರಾಗೋಣ. ಆಮೆನ್. ನಾನು ಹೀಗೆ ಆಗಲೇ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ವಿಶೇಷವಾದ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ಇದು ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಜನನವನ್ನು ಆಚರಿಸಿಕೊಳ್ಳುವಂಥ ತಿಂಗಳಿದು. ಓಕೆ, ಎಷ್ಟು ಜನಕ್ಕೆ ಸಂತೋಷ, ದೇವರು ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ಟಿದ್ದಾನೆ ಎಂಬುದಾಗಿ. ಆಮೇನ್. ನಮಗೆ ಗೊತ್ತು ಡಿಸೆಂಬರ್ ತಿಂಗಳು ಇಲ್ಲ ಎಂಬುದು ನಮಗೆ ಗೊತ್ತು. ಡಿಸೆಂಬರ್ 25 ಆತನು ಹುಟ್ಟಿದ ತಾರೀಕು ಅಲ್ಲ ಎಂಬುದಾಗಿ ಗೊತ್ತು. ಆದರೆ ಒಂದು ಮಾತ್ರ ಖಚಿತ, ಯೇಸುವು ಈ ಲೋಕದಲ್ಲಿ ಜನಿಸಿದರೆಂಬುದಾಗಿ. ಆತನ ಶಿಲುಬೆ ಮೇಲೆ ನಮ್ಮ ಪಾಪಗಳಿಗೋಸ್ಕರ ಸತ್ತು ಎದ್ದಂಥ ಒಬ್ಬನೇ ಮನುಷ್ಯನಾತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಕ್ರಿಸ್ಮಸ್ ತಿಂಗಳ ಒಂದು ಮುಖ್ಯ ಉದ್ದೇಶ, ನಾವು ಏನೇ ಮಾಡಿದ್ರು ಕೂಡ ಅನೇಕ ಸಂಗತಿಗಳನ್ನ ಮಾಡ್ತೇವೆ, ಒಳ್ಳೆಯದು ಮಾಡ್ಕೊಳ್ಳಿ, ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತೇವೆ, ಸಂತೋಷ ಸಂಭ್ರಮಗಳಿಂದ ಆಚರಿಸ್ತೇವೆ, ದೇವರಿಗೆ ಮಹಿಮೆ ಉಂಟಾಗಲಿ. ಆದರೆ ಈ ಒಂದು ವಿಷಯವನ್ನು ನಾವು ಮರೆಯಬಾರ್ದು. ಕ್ರಿಸ್ಮಸ್ ಅಂದರೆ ಏನು? ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳುಹಿಸಿದ ಒಂದು ವಿಷಯವಾಗಿದೆ. ಕ್ರಿಸ್ಮಸ್ ಅಂದರೆ ಅಷ್ಟೇನಾ, ಬೇರೆ ಏನಾದರೂ ಇದೆಯಾ? ಅನೇಕ ಸಾರಿ ಕ್ರಿಸ್ಮಸ್ ಅಂದರೆ ಕೇವಲ ಇದಕ್ಕೆ ಮಾತ್ರ ಅರ್ಥ ಮಾಡ್ಕೊಳ್ತೇವೆ. ಯೇಸು ಸ್ವಾಮಿಯು ಈ ಲೋಕಕ್ಕೆ ಬಂದಿದ್ದು, ನಮ್ಮ ತಂದೆಯಾದ ದೇವರು ಪರಲೋಕದಿಂದ ತನ್ನ ಒಬ್ಬನೇ ಮಗನನ್ನು
ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದು ಎಂಬುದಾಗಿ ಕ್ರಿಸ್ಮಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೇವೆ. ಆದರೆ ಅದಕ್ಕೆ ಇನ್ನೊಂದು ಪ್ರಾಮುಖ್ಯವಾದ ಭಾಗವಿದೆ, ಅದನ್ನು ಅನೇಕರು ನಾವು ಅದನ್ನು ಮಿಸ್ ಮಾಡ್ಕೊಳ್ತೇವೆ. ಅದನ್ನು ಓದೋಣ. ಯೋಹನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 18ನೇ ವಚನ. ಯೋಹನನ ಬರೆದ ಸುವಾರ್ತೆ 17:18. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿದಂತೆಯೇ ನಾನು ಸಹ ಇವರನ್ನು ಲೋಕಕ್ಕೆ ಕಳುಹಿಸಿದ್ದೇನೆ. ಹಾಲೆಲೂಯಾ. ಸೊ ಕ್ರಿಸ್ಮಸ್ ಅಂದರೆ ಏನಾಗಿರಬೇಕು? ಕೇವಲ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿದ್ದು ಮಾತ್ರನಾ? ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ನಿಮ್ಮ ಎಲ್ಲ ಇಲ್ಲಿ ನೋಡಿ. ಓಕೆ, ಕ್ರಿಸ್ಮಸ್ ಅಂದರೆ ಏನಾಗಿರಬೇಕು? ಪೂರ್ತಿ ಸಂಪೂರ್ಣವಾಗಿ ಕ್ರಿಸ್ಮಸ್ಸನ್ನು ಆಚರಿಸಂದ್ರೆ ಏನು? ಕೇವಲ ದೇವರು ತನ್ನ ಮಗನನ್ನು ಕಳಿಸಿದ್ದು ಮಾತ್ರವಲ್ಲ, ದೇವರು ನಮ್ಮನ್ನು ಕೂಡ ಈ ಲೋಕಕ್ಕೆ ಕಳಿಸಿದ್ದಾನೆ ಅನ್ನೋದನ್ನು ನಾವು ಮರಿಬಾರ್ದು. ಇಷ್ಟು ವರ್ಷ ಕ್ರಿಸ್ಮಸ್ ಅನ್ನೋದನ್ನ ನಾವು ಈ ರೀತಿಯಾಗಿ ಆಚರಿಸಬಹುದು. ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿದನೆಂಬುದಾಗಿ ನಾವು ಆ ವರ್ಷದಲ್ಲಿ ಸಂಭ್ರಮಿಸಿರ್ಬೋದು. ಆದರೆ ಈ ತಿಂಗಳಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾನೇನು ಉತ್ತೇಜಿಸುವತನಾಗಿದ್ದೇನೆ ಅಂದರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಯಾವ ರೀತಿಗೆ ಕಳಿಸಿಕೊಟ್ಟಿದ್ದಾನೋ, ಅದೇ ತಂದೆಯಾದ ದೇವರು, ಅದೇ ಯೇಸು ಕ್ರಿಸ್ತನು ನಮ್ಮನ್ನು ಕೂಡ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಎಂಥ ಲೋಕಕ್ಕೆ ತಂದೆಯಾದ ದೇವರು ಯೇಸುವನ್ನು ಕಳಿಸ್ಕೊಟ್ರು? ಪ್ರೀತಿ ತುಂಬಿದ ಲೋಕಕ್ಕ, ಪರಿಪೂರ್ಣವಾದ ಲೋಕಕ್ಕ, ನ್ಯಾಯ ನೀತಿ ಇದ್ದ ಲೋಕಕ್ಕ, ಸಮಾಧಾನ ಶಾಂತಿ ಉಕ್ಕಿ ಹರಿಯುತ್ತಿರತಕ್ಕಂಥ ಲೋಕಕ್ಕೆ ಕಳಿಸ್ಕೊಟ್ರ? ನಮಗೆ ಗೊತ್ತು ಎಂಥ ಲೋಕಕ್ಕೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕಳಿಸ್ಕೊಟ್ರು ಎಂಬುದಾಗಿ. ಎಷ್ಟು ದ್ವೇಷ, ಎಷ್ಟು ಅಗೆತನ ಅಂದರೆ ಒಂದು ಕ್ರೂರವಾದ ಮರಣವನ್ನು ಯೇಸು ಕ್ರಿಸ್ತನು ಅಪ್ಪಬೇಕಾಯಿತು. ನಮ್ಮನ್ನು ಸಹ ಅಂಥದೇ ಲೋಕಕ್ಕೆ ದೇವರು ಕಳಿಸ್ಕೊಡ್ತಾ ಇದ್ದಾರೆ. ಶಾಂತಿ ಸಮಾಧಾನ ಇಲ್ಲದ ಲೋಕ, ಜಗಳ, ಹಗೆತನ, ಭ್ರಷ್ಟಾಚಾರ, ಪಾಪ, ದುಷ್ಟತನ, ಶೋಷಣೆ, ಬಡತನ ಇರತಕ್ಕಂಥ ಎಲ್ಲ ಒಂದು ಲೋಕಕ್ಕೆ ದೇವರು ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾನೆ. ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನನ್ನ ಒಂದು ಪ್ರಾರ್ಥನೆ, ನನ್ನ ಒಂದು ಬಯಕೆ ಏನಾಗಿದೆ ಅಂದರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಲೋಕಕ್ಕೆ ಕಳಿಸ್ಕೊಟ್ರೋ, ನಮ್ಮನ್ನು ಕೂಡ ಯೇಸು ಕ್ರಿಸ್ತನು ಅಂಥ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದಾನೆ. ಇದು ಯೇಸು ಕ್ರಿಸ್ತನು ಮಾಡಿದಂಥ ಪ್ರಾರ್ಥನೆ. ಇದು ಗೆತ್ಸೆಮನೆ ತೋಟದಲ್ಲಿ ಸಾಯೋದಕ್ಕಿಂತ ಮುಂಚೆ ಎಂಥ ಒಂದು ಶಕ್ತಿಯುಳ್ಳ ಪ್ರಾರ್ಥನೆ. ಯೋಚನೆ ಮಾಡಿ ನೋಡಿ. ತಂದೆಯೇ, ನೀನು ನನ್ನ ಲೋಕಕ್ಕೆ ಕಳಿಸಿದಂತೆಯೇ ನಾನು ಕೂಡ ಇವರನ್ನು ಕಳಿಸ್ತಾ ಇದ್ದೇನೆ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಲೋಕಕ್ಕೆ ಬಂದು ತಂದೆ ಚಿತ್ತವನ್ನು ಮಾಡಿ ಆತನಿಗೆ ಮಹಿಮೆ ತಂದರು, ಈಗ ಇದು ನಮ್ಮ ಒಂದು ಜವಾಬ್ದಾರಿ ಆಗಿದೆ, ನಮ್ಮ ಒಂದು ಭಾಗವಾಗಿದೆ. ನಾವು ಕೂಡ ಈ ಲೋಕದಲ್ಲಿ ತಂದೆ ಚಿತ್ತವನ್ನು ನೆರವೇರಿಸಿ ತಂದೆಗೆ ನಾವು ಮಹಿಮೆ ತರುವಂಥ ಮಕ್ಕಳಾಗಬೇಕಾಗಿದೆ. ಹಾಲೆಲೂಯಾ. ಅದೇ ನಮ್ಮ ಒಂದು ಉದ್ದೇಶವಾಗಿದೆ. ಯೇಸು ಕ್ರಿಸ್ತನು ಈ ಲೋಕವನ್ನು ಯಾವ ರೀತಿ ನೋಡಿದ್ರು? ಯೇಸು ಕ್ರಿಸ್ತ ಲೋಕಕ್ಕೆ ಬಂದರು ತಾನೆ. ಲೋಕಕ್ಕೆ ಬಂದಾಗ ಲೋಕದಲ್ಲಿರ್ತಕ್ಕಂಥ ಜನರನ್ನು, ಲೋಕದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಯಾವ ರೀತಿ ಕಂಡರು? ಈ ಪಾಪಿಗಳೆಲ್ಲ ಬಂದಾಗ ಆತನ ಮುಂದೆ, ಕುಡುಕರು, ವ್ಯಭಿಚಾರಿಗಳು, ಬೇರೆ ದುಷ್ಟರು, ಎಲ್ಲ ಪಾಪಿಗಳೊಟ್ಟಿಗೆ ಆತನ ಸಂಬಂಧ ಯಾವ ರೀತಿ ಇತ್ತು, ಆತನ ಒಂದು ಮನಸ್ತತ್ವ ಯಾವ ರೀತಿ ಇತ್ತು, ಅವರ ಹತ್ತಿಗೆ ಯಾವ ರೀತಿ ವ್ಯವಹರಿಸಿದ್ರು ಅನ್ನೋ ಪ್ರಶ್ನೆನ ಯೋಚನೆ ಮಾಡಿ. ನಾವು ಇವತ್ತು ನಮ್ಮ ಲೋಕದಲ್ಲಿರೋ ಜನರನ್ನು ನೋಡಬೇಕಂದ್ರೆ ನಾವು ಯಾವ ರೀತಿ ವರ್ತಿಸ್ತಾ ಇದ್ದೇವೆ ಆ ಪ್ರಶ್ನೆ ಕೂಡ ಹಾಕ್ಕೊಳ್ಳೋಣ. ಯೇಸು ಸ್ವಾಮಿಯನ್ನು ಖಂಡಿಸಿದ್ರ, ಅವ್ರನ್ನ ಬೈದ್ರ, ಅವ್ರನ್ನ ತಿರಸ್ಕಾರ ಮಾಡಿದ್ರ, ನಿರಾಕರಿಸಿದ್ರ, ಯಾವ ರೀತಿ ಅವ್ರನ್ನ ನನ್ನ ಬಳಿಗೆ ಬರಬೇಡಿ ಅಂತ ಹೇಳಿದ್ರ? ಸೊ ಇವತ್ತು ನಾವು ಯಾವ ರೀತಿ ಜನರನ್ನು ನೋಡ್ತಾ ಇದ್ದೇವೆ? ನಮ್ಮ ಲೋಕದಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನರನ್ನು ಯಾವ ರೀತಿ ನಾವು ನೋಡ್ತಾ ಇದ್ದೇವೆ? ಕ್ರೈಸ್ತರು ಈ ಲೋಕದಲ್ಲಿರುವ ಜನರೊಟ್ಟಿಗೆ 2 ಎಕ್ಸ್ಟ್ರೀಮ್ ಪೊಸಿಷನ್ಸ್ ತಗೊಳ್ತಾರೆ. ಒಂದು, ವಿಶ್ವಾಸಿಗಳಾದ ನಾವು ಲೋಕದವರೇ ಆಗ್ಬಿಡ್ತೇವೆ. ಅವರ ಪಾಪಗಳನ್ನೇ ನಾವು ಮಾಡ್ತೇವೆ, ಅವ್ರು ಮಾತಾಡ್ದಂಗೆ ನಾವು ಮಾತಾಡ್ತೇವೆ, ಅವ್ರು ವ್ಯವಹರಿಸ್ದಂಗೆ ನಾವು ವ್ಯವಹರಿಸ್ತೇವೆ. ನಮಗೂ ಲೋಕಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದೆ ಅನೇಕ ವಿಶ್ವಾಸಿಗಳು ಲೋಕದ ಹಾಗೆ ಆಗ್ಬಿಡ್ತಾರೆ. ನಿಜನಾ ಸುಳ್ಳ? ಓಕೆ. ಇನ್ನೊಂದು ರೀತಿಯಾದ ವಿಶ್ವಾಸಿಗಳಿದ್ದಾರೆ. ಅವರು ಲೋಕದಿಂದ ಕಂಪ್ಲೀಟಾಗಿ ತಮ್ಮನ್ನು ತಾವೇ ಬೇರ್ಪಡಿಸ್ಕೊಂಡ್ಬಿಡ್ತಾರೆ. ಈ ಲೋಕದಲ್ಲಿ ಎಲ್ಲರೂ ದುಷ್ಟರು, ಪಾಪಿಗಳು, ನಾನೊಬ್ಬನೇ ನೀತಿವಂತನು, ನಾನೊಬ್ಬನೇ ಪರಿಶುದ್ಧನು, ನಾನೊಬ್ಬನೇ ದೇವರ ಪ್ರೀತಿ ಉಳ್ಳವನು, ನಾನೊಬ್ಬನೇ ಪರಲೋಕಕ್ಕೆ ಹೋಗೋದು, ಇವ್ರ ಜೊತೆ ನಾನು ಟಚ್ ಕೂಡ ಮಾಡಬಾರ್ದು ಅಂಬುದಕ್ಕೆ ಸಪ್ರೇಟ್ ಆಗ್ಬಿಡ್ತಾರೆ. ಸುಳ್ಳ ನಿಜನ? ನಾವು ಯೇಸು ಕ್ರಿಸ್ತನ ಆ ರೀತಿ ಮಾಡ್ದ? ತನ್ನನ್ನು ಬೇರ್ಪಡಿಸ್ಕೊಂಡ್ರ ಅಥವಾ ಲೋಕದ ಹಾಗೆ ಆಗ್ಬಿಟ್ರ? ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ದೇವರನ್ನು ಪ್ರಕಟಿಸಿದ, ದೇವರ ಪ್ರೀತಿಯನ್ನು ಪ್ರಕಟಿಸಿದ, ತಂದೆಯಾದ ಹೃದಯವನ್ನು ತೋರ್ಪಡಿಸಿದ. ನಾವು ಕೂಡ ಈ ಎಕ್ಸ್ಟ್ರೀಮ್ ಪೊಸಿಷನ್ಸ್ನ ತಗೊಳ್ಳದೆ ಲೋಕದವರೆಗೆ ಹಾಗೆ ಕೂಡ ಆಗಬಾರ್ದು ಅಥವಾ ಲೋಕದಿಂದ ದೂರ ಕೂಡ ಇರಬಾರ್ದು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿ ಇದ್ದನೋ
ನಾವು ಕೂಡ ಆ ರೀತಿ ಆಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ಸೊ ಈ ಒಂದು ತಿಂಗಳಿನಲ್ಲಿ ಯೇಸು ಕ್ರಿಸ್ತನು ಈ ಲೋಕದಾಗ ಅನೇಕರನ್ನ ಭೇಟಿ ಮಾಡೋದು, ಕೆಲವು ಜನರನ್ನ, ಕೆಲವು ಗುಂಪುಗಳನ್ನ ಭೇಟಿ ಮಾಡಿದಾಗ ಆತನು ಯಾವ ರೀತಿ ತಂದೆಯಾದ ಹೃದಯವನ್ನು ತೋರ್ಪಡಿಸಿದ, ಆತನು ಯಾವ ರೀತಿಯಾಗಿ ಸುವಾರ್ತೆಯನ್ನು ಸಾರಿದ ಎಂಬುದಾಗಿ ನಾನು ನೋಡಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಕೂಡ ಯೇಸುವನ್ನು ನೋಡುತ್ತಾ, ಎಲ್ಲ ಸುವಾರ್ತಿಕರಿಗಿಂತ ಶ್ರೇಷ್ಠವಾದ ಸುವಾರ್ತಿಕನು ಯಾರು? ಯೇಸು ಕ್ರಿಸ್ತನು. ತಂದೆಯಾದ ಹೃದಯವನ್ನು ಪ್ರಕಟ ಮಾಡಿದಂಥ ತಾನಾಗಿದ್ದಾನೆ. ನಾವು ಆತನನ್ನು ನೋಡುತ್ತಾ ಯೇಸು ಕ್ರಿಸ್ತನು ಜನರಿಗೆ ಯಾವ ರೀತಿಯ ಸುವಾರ್ತೆಯನ್ನು ಸಾರಿದ, ಯಾವ ರೀತಿಯಾಗಿ ದೇವರ ಪ್ರೀತಿಯನ್ನು ತೋರಿಸಿದ, ಯಾವ ರೀತಿಯಾಗಿ ತಂದೆಯಾದ ಹೃದಯವನ್ನು ಪ್ರಕಟಿಸಿದ, ಆ ಪಾಠಗಳನ್ನು ಕೂಡ ನಾವು ಕೂಡ ಕಲಿತುಕೊಳ್ಳುವಂತರಾಗಬೇಕಾಗಿದೆ. ಆರ್ ಯು ರೆಡಿ ಫಾರ್ ಇಟ್? ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ವರ್ತಿಸಿದೆ ಎಂಬುದಾಗಿ ನಾವು ಕಲಿತುಕೊಳ್ಳುವಂತರಾಗೋಣ. ಇವತ್ತು ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 53ರಿಂದ 8ನೇ ಅಧ್ಯಾಯ 11ನೇ ವಚನಕ್ಕೆ ನಾವು ತಿರುಗಿಸೋಣ. ಅಲ್ಲಿ ಒಂದು ಯೇಸು ಕ್ರಿಸ್ತನು ಒಂದು ಹೆಂಗಸನಲ್ಲಿ ಭೇಟಿ ಆಗ್ತಾ ಇದ್ದಾನೆ. ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟಂಥ ಹೆಂಗಸನಲ್ಲಿ ಭೇಟಿ ಆಗ್ತಾ ಇದ್ದಾನೆ. ಆತನು ಯಾವ ರೀತಿಯಾಗಿ ಆಕೆಯೊಟ್ಟಿಗೆ ವ್ಯವಹರಿಸಿದ, ಜನರು ಯಾವ ರೀತಿಯಾಗಿ ಆಕೆಯೊಟ್ಟಿಗೆ ವ್ಯವಹರಿಸಿದ್ರು, ನಾವು ಇವತ್ತು ನಮ್ಮ ಸುತ್ತಮುತ್ತಲ ಜನರ ಜೊತೆ ಯಾವ ರೀತಿ ವರ್ತಿಸಬೇಕೆಂಬುದಾಗಿ ನಾವು ಕಲಿತುಕೊಳ್ಳುವಂತರಾಗೋಣ. 53ನೇ ವಚನ. ಬಳಿಕ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಗಿನ ಜಾವದಲ್ಲಿ ಆತನ ತಿರುಗಿ ದೇವಾಲಯಕ್ಕೆ ಬಂದಾಗ ಎಲ್ಲ ಜನರು ಆತನ ಬಳಿಗೆ ಬಂದರು. ಆತನು ಕುಳಿತುಕೊಂಡು ಅವರಿಗೆ ಬೋಧಿಸಿದನು. ಶಾಸ್ತ್ರಿಗಳು ಮತ್ತು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಒಬ್ಬ ಹೆಂಗಸನ್ನು ಹಿಡಿದು ಆತನ ಬಳಿಗೆ ತಂದು ಆಕೆಯನ್ನು ಅವರ ಗುಂಪಿನ ಮಧ್ಯದಲ್ಲಿ ನಿಲ್ಲಿಸಿ ಯೇಸುವಿಗೆ, ಬೋಧಕನೇ, ಈ ಸ್ತ್ರೀ ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಆಜ್ಞಾಪಿಸಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಅವರು ಆತನನ್ನು ಪರೀಕ್ಷಿಸುವವರಾಗಿ ಆತನ ಮೇಲೆ ತಪ್ಪು ಹೊರಿಸಬೇಕೆಂದೇ ಹೀಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಪ್ರಶ್ನಿಸುತ್ತಿರುವಾಗ ಆತನು ನೆಟ್ಟಗೆ ಕುಳಿತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರಿದ್ದಾನೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲು ಎಸೆಯಲಿ ಎಂದು ಹೇಳಿದನು. ತಿರುಗಿ ಆತನ ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅದನ್ನು ಅವರು ಕೇಳಿ ಹಿರಿಯರು ಮೊದಲುಗೊಂಡು ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋದರು. ಹಾಗೆ ಯೇಸು ಒಬ್ಬನೇ ಉಳಿದನು. ಆ ಸ್ತ್ರೀಯು ಅಲ್ಲಿಯೇ ನಿಂತಿದ್ದಳು. ಯೇಸು ನೆಟ್ಟಗೆ ಕುಳಿತುಕೊಂಡು ಆಕೆಗೆ, ಸ್ತ್ರೀಯೇ, ಅವರು ಎಲ್ಲಿಗೆ ಹೋದರು? ನಿನ್ನನ್ನು ಖಂಡಿಸುವುದಕ್ಕೆ ಯಾರು ಉಳಿಯಲಿಲ್ಲವೋ ಎಂದನು. ಅದಕ್ಕೆ ಆಕೆಯು, ಕರ್ತನೇ, ಯಾರೂ ಶಿಕ್ಷೆ ವಿಧಿಸಲಿಲ್ಲ ಎಂದಳು. ಯೇಸು ಆಕೆಗೆ, ನಾನು ಸಹ ನಿನ್ನನ್ನು ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ ಎಂದು ಹೇಳಿದನು. ಆಮೇನ್. ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಓಕೆ, ಒಂದು ದಿನ ಈ ಒಂದು ಫರಿಸಾಯರು, ಈ ಯಹೂದ ನಾಯಕರೆಲ್ಲರೂ ಕೂಡ ವ್ಯಭಿಚಾರ ಮಾಡುತ್ತಿರುವಾಗಲೇ ಹಿಡಿಯಲ್ಪಟ್ಟ ಒಂದು ಹೆಂಗಸನ್ನು ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಆಲ್ ರೈಟ್. ಸೊ ಅವರೆಲ್ಲರೂ ಕೂಡ, ಈ ಹೆಂಗಸು ಯಾರು, ಮೊದಲನೇದು ಹೆಂಗಸು ಯಾರು ಅನ್ನೋದು ಯಾವುದ್ರ ಬಗ್ಗೆ ಡೀಟೇಲ್ಸ್ ನಮಗಿಲ್ಲ. ಆಕೆ ಹೆಸರು ಕೊಡಲ್ಪಟ್ಟಿಲ್ಲ, ಆಕೆ ಮದುವೆ ಆಗಿದೆಯೋ ಇಲ್ಲವೋ ಕೊಡಲ್ಪಟ್ಟಿಲ್ಲ. ಮೋಸ್ಟ್ ಪ್ರಾಬ್ಲಿ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಆರ್ ಮ್ಯಾರಿಡ್. ಆ ಹೆಂಗಸಾದರೂ ಮದುವೆ ಆಗಿರಬೇಕು, ಇಲ್ಲ ಆಕೆಯೊಟ್ಟಿಗೆ ವಿಚಾರ ಮಾಡ್ತಿರ್ತಕ್ಕಂಥ ಗಂಡಸಾದರೂ ಮದುವೆ ಆಗಿರಬೇಕು. ಬಿಕಾಸ್ ಅಡಲ್ಟ್ರಿ, ನಾಟ್ ಫೋರ್ನಿಕೇಶನ್. ಸೊ ವ್ಯಭಿಚಾರ ನಡೀತಿರುವಾಗಲೇ ಆ ಸ್ತ್ರೀಯನ್ನು ಎಳ್ಕೊಂಬಂದಿದ್ದಾರೆ. ಡೆಫಿನೆಟ್ಲಿ ಆಕೆ ಒಬ್ಬ ಯಹೂದ್ಯಳು ಆಗದೆ ಹೋಗಿದ್ರೆ ಇವರು ಯೇಸುವಿನ ಬಳಿ ಕರ್ಕೊಂಬಂದು ಧರ್ಮಶಾಸ್ತ್ರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಈ ಒಂದು ಕತೆ ಓದಬೇಕಂದ್ರೆ ಒಂದು ಪ್ರಶ್ನೆ ಉದ್ಭವ ಆಗಬೇಕು. ಹೆಂಗಸನ್ನು ಮಾತಾಡ್ಕೊಂಡ್ಬಂದಿದ್ದಾರೆ, ಗಂಡಸಲ್ಲಿ ತಪ್ಪಿಸ್ಕೊಂಡ್ಬಿಟ್ನ, ಎಲ್ಲೋದ? ಓಕೆ, ಗಂಡಸ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಈ ಯಹೂದ್ಯರೇ ಅವನ್ನ ಬಿಟ್ಬಿಟ್ರೋ ಗೊತ್ತಿಲ್ಲ, ಅಥವಾ ಅವನು ಹೆಂಗೋ ಓಡಿ ಎಸ್ಕೇಪ್ ಆದ್ನೋ ನಮಗೆ ಗೊತ್ತಿಲ್ಲ. ಬಟ್ ಈ ಎಸ್ಕೇಪ್ಡ್. ಆವತ್ತು ಅವ್ನು ಅಂದ್ಕೊಂಡಿರ್ಬೋದು, ಐ ಆಮ್ ಸೋ ಲಕ್ಕಿ, ನಾನು ಎಷ್ಟು ಅದೃಷ್ಟ ಮಾಡಿದ್ದೇನೆ, ಎಸ್ಕೇಪ್ ಆಗಿಬಿಟ್ಟಿದ್ದೇನೆ ಎಂಬುದಾಗಿ. ಈ ಹೆಂಗಸ ಅಂದ್ಕೊಂಡಿರ್ಬೋದು, ಐ ಆಮ್ ಸೋ ಅನ್ಲಕ್ಕಿ, ನನಗೆ ಎಷ್ಟು ದುರಾದೃಷ್ಟ ನನಗೆ. ಊಹಿಸ್ಕೊಳ್ಳಿ ಆಕೆ ಒಂದು ಪರಿಸ್ಥಿತಿ. ಬೆಳಗಿನ ಜಾವದಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿದ್ದಾಳೆ, ಪಬ್ಲಿಕ್ ಪ್ಲೇಸಲ್ಲಿ ಎಳ್ಕೊಂಬಂದಿದ್ದಾಳೆ, ಎಲ್ಲರೂ ಕೂಡ ಕಲ್ಲೆಡ್ದು ಕೊಲ್ಲಕ್ಕೆ ಸಿದ್ಧವಾಗಿದ್ದಾರೆ. ಆಕೆ ಏನು ಅಂದ್ಕೊಂಡಿರ್ಬೋದು, ನಾನು ಎಷ್ಟು ಅದೃಷ್ಟವಂತಳು ಎಂಬುದಾಗಿ. ಬಟ್ ಬೈ ದ ಎಂಡ್ ಆಫ್ ದ ಸ್ಟೋರಿ ದ ಪೊಸಿಷನ್ಸ್ ವಿಲ್ ಚೇಂಜ್. ಆ ಕತೆ ಮುಗಿಯೋಷ್ಟಲ್ಲಿಗೆ ಆ ಒಂದು ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಶಿ ಬಿಕೇಮ್ ಲಕ್ಕಿ ಆ್ಯಂಡ್ ದ ಗೈ ಬಿಕೇಮ್ ಅನ್ಲಕ್ಕಿ. ಈಕೆ ಅದೃಷ್ಟ ಬಂದು, ಯಾಕೆ ಆಕೆ ಪಾಪವು ಕ್ಷಮಿಸಲ್ಪಡ್ತು, ಆಕೆ ಯೇಸುವನ್ನ ಭೇಟಿ ಆಗ್ತಾಳೆ,
ಅಲ್ಲಿಂದ ಕ್ಷಮಾಪಣೆ ಹೊಂದಿಕೊಂಡು ಹೋಗ್ತಾಳೆ. ಆಕೆ ಮುಂದಿನ ಜೀವಿತ ಯಾವ ರೀತಿ ಎಂಬುದಾಗಿ ನನಗೆ ಗೊತ್ತಿಲ್ಲ, ಬಟ್ ನನ್ನ ಒಂದು ನಂಬಿಕೆ ಆಕೆ ರಕ್ಷಣೆ ಹೊಂದಿದ್ಲು. ಆಕೆ ಕ್ಷಮಿಸಲ್ಪಟ್ಟು ಹೋದ್ಲು, ದೇವರ ಪ್ರೀತಿಯನ್ನು ಕೃಪೆಯನ್ನು ಅನುಭವಿಸೋದ್ಲು. ಆಕೆಯಿಂದ ಅನೇಕರು ರಕ್ಷಣೆಗೆ ಬಂದಿರ್ಬೋದು. ಇವತ್ತು ಕೂಡ ಆಕೆ ಕಥೆಯನ್ನು ಓದಬೇಕಂದ್ರೆ ಅನೇಕರು ರಕ್ಷಣೆ ಹೊಂದ್ತಾ ಇದ್ದಾರೆ. ಆದರೆ ಈ ಮನುಷ್ಯ, ಈ ಗಂಡಸು ಯಾರು ಲಕ್ಕಿ ಅಂದ್ಕೊಂಡೋ ಆತನ ಪಾಪಗಳು ಮುಚ್ಚಲ್ಪಟ್ಟು ಯಾರೂ ಕೂಡ ಗೊತ್ತಾಗಲಿಲ್ಲ, ಆತನ ಪಾಪದಲ್ಲೇ ಸತ್ತೋಗಿರ್ಬೋದು. ಬಟ್ ನಮ್ಮ ಪಾಪಗಳು ಮುಚ್ಚಲ್ಪಟ್ಟು ರಹಸ್ಯವಾಗಿ ನಾವು ಪಾಪದಲ್ಲಿ ಇದ್ದುಕೊಂಡು ಜೀವಿಸೋಕ್ಕಿಂತ ಯೇಸುವಿನ ಮುಂದೆ ನಮ್ಮ ಪಾಪಗಳು ಮುಂದೆ ತಂದು ಕ್ಷಮಿಸಲ್ಪಡುವುದೇ ಶ್ರೇಷ್ಠ. ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಅದನ್ನು ನೋಡ್ತೇವೆ. ಬಲಹೀನರು ಸಿಕ್ಕಾಕೊಂಡ್ಬಿಡ್ತೇವೆ, ಬಲವುಳ್ಳವರು, ಶ್ರೀಮಂತರು ಎಲ್ಲರೂ ಕೂಡ ಯಾವುದೇ ಒಂದು ಕಾನೂನನ್ನು ಅವಿಧೇಯರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಬಟ್ ದಟ್ ಈಸ್ ದ ಸ್ಟೋರಿ ಆಫ್ ದಿಸ್ ವುಮೆನ್. ಬಟ್ ಯಾಕೆ ಇವರು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವರು ಬಂದು ಏನಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಶಾಸ್ತ್ರದ ಬಗ್ಗೆ. ಯಾರಾದರೂ ವ್ಯಭಿಚಾರ ಹಿಡಿಯಲ್ಪಟ್ಟರೆ ಅವ್ರನ್ನೇನು ಮಾಡ್ಕೊಳ್ಬೇಕು? ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ. ಆ್ಯಕ್ಚುಲಿ ಅವ್ರು ಕೋಟ್ ಮಾಡ್ತಾ ಇರೋದು ಕೂಡ ಇಸ್ ಇನ್ಕರೆಕ್ಟ್. ಬರೀ ಹೆಂಗಸ ಮಾತಾಡ್ಕೊಂಬರ್ಬೇಕಂತ ಧರ್ಮಶಾಸ್ತ್ರದಲ್ಲಿ ಇದೆಯಾ? ಇಲ್ಲ. ನೀವು ಓದಿದ್ರೆ ಅಲ್ಲಿ ಯಾಜಕ ಕಾಂಡ 20:10 ಮತ್ತು ಧರ್ಮೋಪದೇಶ ಕಾಂಡ 22:22 ಹೋದರೆ ಗಂಡಸು ಹೆಂಗಸು ಇಬ್ಬರನ್ನು ಕೂಡ ಕರ್ಕೊಂಬರ್ಬೇಕಾಗಿದೆ. ಬಟ್ ಇವ್ರು ಯಾರನ್ನ ಮಾತ್ರ ಕರ್ಕೊಂಬಂದಿದ್ದಾರೆ? ಹೆಂಗಸರು ಮಾತ್ರ ಕರ್ಕೊಂಬಂದಿದ್ದಾರೆ. ಸೊ ಯಾಕೆ ಇವರು ಈ ಯಹೂದ್ಯರು, ಈ ನಾಯಕರು, ಈ ಫರಿಸಾಯರು ಈ ಹೆಂಗಸನ್ನು ಯೇಸು ಸ್ವಾಮಿಯ ಬಳಿಗೆ ಕರ್ಕೊಂಬರೋ ಉದ್ದೇಶ ಏನು? ಅವ್ರಿಗೆ ಈ ಧರ್ಮಶಾಸ್ತ್ರದ ಬಗ್ಗೆ ಭಾಳ ಹೆಮ್ಮೆ ಇತ್ತಂತನ? ಅವ್ರಿಗೆ ನ್ಯಾಯ ನೀತಿ ಬಗ್ಗೆ ಭಾಳ ಹೆಮ್ಮೆ ಇತ್ತು ಅಂತನ? ಯಾವ ಉದ್ದೇಶದಿಂದ ಅವ್ರು ಕರ್ಕೊಂಬಂದರು? ನಾವು ನೋಡ್ತೇವೆ ಇದರಲ್ಲಿ ಆಕೆನ ಕರ್ಕೊಂಬಂದಿದ್ದು ಯೇಸು ತಪ್ಪು ಮಾಡೋದನ್ನು ಹಿಡಿದಕ್ಕೋಸ್ಕರ, ಯೇಸುವನ್ನು ಪರೀಕ್ಷಿಸೋಕ್ಕೋಸ್ಕರ. ಅವ್ರು ಅಂದ್ಕೊಂಡ್ರು ಯೇಸು ಸ್ವಾಮಿಗೆ ಪರ್ಫೆಕ್ಟ್ ಬಲೆ ಹಾಕಿದೆ ಎಂಬುದಾಗಿ. ಅವ್ರ ರಿಪ್ಲೈಸ್ ಏನು ಕೊಟ್ಟರು ಕೂಡ ಯೇಸುರು ಹಿಡಿದಾಕೊಬೋದು ಅಂತ ಅವ್ರು ಅಂದ್ಕೊಂಡಿದ್ರು. ಯಾಕಂದರೆ ಆ ದಿನಗಳಲ್ಲಿ ಯಹೂದ್ಯರಿಗೆ ಯೇಸು ಕ್ರಿಸ್ತನಿಗೆ ಆಗ್ತಾಯಿಲ್ಲ, ಯಹೂದ್ಯರ ನಾಯಕರಿಗೂ ಯೇಸುಗೂ ಆಗ್ತಾಯಿರಲಿಲ್ಲ. ಯಾಕಂದರೆ ಯೇಸು ಅವರ ಒಂದು ಶಾಲೆಗಳಲ್ಲಿ ರಬಾಯಿಸ್ ಓದ್ತದ ಕಾಲೇಜುಗಳಲ್ಲಿ ಓದಿ ಬಂದಂಥ ವ್ಯಕ್ತಿ ಅಲ್ಲ. ಆತನು ಅವರ ಒಂದು ಧರ್ಮದ ವ್ಯವಸ್ಥೆಯಿಂದ ಬಿಟ್ಟು ಅವರು ಬೇರೆ ರೀತಿಯಾಗಿ ಸುವಾರ್ತೆನ ಸಾರಿದಂಥ ವ್ಯಕ್ತಿ. ಆತನ ಪ್ರಸಿದ್ಧತ್ವವನ್ನು ಕಂಡು ಜನರು ಗುಂಪು ಗುಂಪಾಗಿ ಆತನಿಂದ ಹೋಗ್ತಾ ಇದ್ದಾರೆ. ಅದೆಲ್ಲ ಕೂಡ ಭಾಳ ಹೊಟ್ಟೆ ಕಿಚ್ಚಾಗಿತ್ತು. ಯಾವ ರೀತಿ ಅವರು ಇವನ್ನ ಮುಗಿಸ್ಬೇಕೆಂಬುದು ಅವ್ರ ಪ್ಲ್ಯಾನ್ ಆಗಿತ್ತು. ಸೊ ಒಂದು ದಿನ ಬೆಳಗ್ಗೆ ಈ ರೀತಿ ಪ್ಲ್ಯಾನಿಂದ ಬರ್ತಾ ಇದ್ದಾರೆ. ಊಹಿಸ್ಕೊಳ್ಳಿ, ಯೇಸು ಸ್ವಾಮಿ ಉತ್ತರ ಈ ರೀತಿ ಅಂದ್ಕೊಳ್ಳಿ. ಒಂದು ವೇಳೆ ಅವ್ರು ಬಂದು ಕೇಳಿದ್ರು, ಧರ್ಮಶಾಸ್ತ್ರ ಹೇಳುತ್ತೆ, ಮೋಶೆ ನಮಗೆ ಬರೆದಿದ್ದಾರೆ, ವ್ಯಭಿಚಾರದಲ್ಲಿ ಇಡಲ್ಪಟ್ಟಂಥ ಸ್ತ್ರೀಯನ್ನು ನೀವು ಕೊಲ್ಲಬೇಕೆಂಬುದಾಗಿ ಆ ಜನರು ಯೇಸು ಸ್ವಾಮಿನ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಏನಾದರೂ ಒಂದು ವೇಳೆ ಕೊಲ್ಲಬಾರ್ದು ಅಂತ ಹೇಳಿದ್ರೆ ಅವ್ರು ಏನಂತ ತೀರ್ಮಾನ ಮಾಡ್ತಾಯಿದ್ರು? ಯೇಸು ಸ್ವಾಮಿಯು ಧರ್ಮಶಾಸ್ತ್ರದ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ, ಇನ್ಮೇಲೆ ಇವ್ರ ಮಾತು ಕೇಳಬೇಡಿ, ಇವನು ನಿಜವಾದ ಬೋಧಕನಲ್ಲ, ದೇವರಿಂದ ಬಂದಂಥವನಲ್ಲ, ಮೋಶೆಯ ಧರ್ಮಶಾಸ್ತ್ರ ಕಡೆಗಣಿಸ್ತಾನೆ ಎಂಬುದಾಗಿ ಆತನ ಮೇಲೆ ತಪ್ಪೋರಿಸ್ಬೋದಾಗಿತ್ತು. ಒಂದು ವೇಳೆ ಯೇಸು ಸ್ವಾಮಿ ಏನಾದರೂ ಧರ್ಮಶಾಸ್ತ್ರ ಹೇಳೋ ಪ್ರಕಾರ ಮಾಡಿ, ಹೌದು ಈಕೆ ವ್ಯಭಿಚಾರ ಮಾಡಿದ್ದು ನಿಜ, ವ್ಯಭಿಚಾರದ ಹಿಡಿಯಲ್ಪಟ್ಟಿರೋದು ನಿಜ, ಧರ್ಮಶಾಸ್ತ್ರ ಹೇಳೋದು ನಿಜ, ಎಲ್ಲರೂ ಕೂಡ ಕಲ್ಲೆಸೆದು ಕೊಲ್ಲಿರಿ ಎಂಬುದಾಗಿ ಹೇಳಿದರೆ ಏನಾಗಿರೋದು? ಆತನು ರೋಮ ಸರ್ಕಾರಕ್ಕೆ ವಿರೋಧವಾಗಿ ನಡ್ಕೊಂಡಂತೆ. ಯಾಕೆಂದರೆ ಮರಣದ ಶಿಕ್ಷೆಯನ್ನು ವಿಧಿಸುವುದಕ್ಕೆ ರೋಮ ಸರ್ಕಾರಕ್ಕೆ ಬಿಟ್ಟು ಯಹೂದ್ಯರಿಗೆ ಅಧಿಕಾರ ಇರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಶಿಲುಬೆ ಹಾಕ್ಸೋದಕ್ಕೆ ಯಾರ ಅನುಮತಿ ಬೇಕಾಗಿತ್ತು? ಪಿಲಾತನ ಅನುಮತಿ ಬೇಕಾಗಿತ್ತು. ಈಗ ಯೇಸು ಎಂಥ ಒಂದು ಪೊಸಿಷನ್ ಇದ್ದಾರೆ ಅಂದರೆ, ಎಸ್ ಅಂದರೂ ಪ್ರಾಬ್ಲಮ್ಮೇ, ನೋ ಅಂದರೂ ಪ್ರಾಬ್ಲಮ್ಮೇ. ನಮ್ಮ ಜೀವನದಲ್ಲಿ ಅನೇಕ ಸಲ ಪ್ರಾಬ್ಲಮ್ಸ್ ಹಾಕೊಳ್ತಾವೆ ನಾವು. ಸೈಲೆನ್ಸ್ ಇಸ್ ಬೆಟರ್ ಆಗ. ಓಕೆ, ಈಗ ಯೇಸು ಏನು ಮಾಡಿದ್ರು? ಅವ್ರು ಮಾಡಿದಂಥ ರೆಸ್ಪಾನ್ಸ್ ಏನು ಅದನ್ನು ನಾವು ಗಮನಿಸಬೇಕು. ಯೇಸು ಸ್ವಾಮಿಯು ಅವರೊಂದು ರೆಸ್ಪಾನ್ಸ್, ಅವರೊಂದು ಪ್ರತಿಕ್ರಿಯೆ ಏನೆಂಬುದು ಗಮನಿಸಬೇಕು. ನಾವು ಇವತ್ತಿನ ಕಾಂಟೆಕ್ಸ್ಟಿಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ವೇಳೆ ಇವತ್ತು ಯೇಸು ಸ್ವಾಮಿ ಇದ್ದಾರೆ ಅಂದ್ಕೊಳ್ಳಿ, ಯೇಸು ಸ್ವಾಮಿ ಮುಂದೆ ಡ್ರಗ್ ಅಡಿಕ್ಟ್ಸ್ನ, ಧೂಮಪಾನ ಮಾಡುವಂಥವರನ್ನು, ಮದ್ಯಪಾನ ಮಾಡುವಂಥವರನ್ನು, ವ್ಯಭಿಚಾರಿಗಳನ್ನು, ಪೋರ್ನೋಗ್ರಫಿ ಸೀನ್ಗಳಿರೋವಂಥವನ್ನ ಎಲ್ಲನೂ ಯೇಸು ಸ್ವಾಮಿ ಬಳಿ ಬಂದರೆ ಇವತ್ತು ಯೇಸು ಸ್ವಾಮಿ ಯಾವ ರೀತಿ ನೋಡ್ತಾರೆ ಅನ್ನೋ ಪ್ರಶ್ನೆ ಯೋಚನೆ ಮಾಡಿ. ನಾವು ಯಾವ ರೀತಿ ಅವ್ರನ್ನ ನೋಡ್ತೇವೆ ಅನ್ನೋ ಯೋಚನೆ ಮಾಡಿ. ನಾವು ಯೇಸು ಸ್ವಾಮಿ ಹಾಗೆ ನೋಡಬೇಕಾ, ಅಥವಾ ನಾವು ಪರಿಸಯರು ಯೋಧರಾಗಿ ನೋಡಬೇಕಾ? ಅವರೆಲ್ಲ ಹೇಳ್ಕೊಂಬಂದು ಏನು ಮಾಡ್ತಾ ಇದ್ದಾರೆ? ಇವರಿಗೆ ಶಿಕ್ಷೆ ಆಗಬೇಕು, ಇವ್ರು ತಪ್ಪು ಮಾಡ್ತಾ ಇದ್ದಾರೆ. ನಾವು ಆ ರೀತಿಯಾಗಿದ್ದೇವಾ? ಇಡೀ ಲೋಕದಲ್ಲಿ ಎಲ್ಲ ಪಾಪಿಗಳನ್ನ ನೋಡ್ತಾ ಇರಬೇಕಂದ್ರೆ ನಮ್ಮ ಒಂದು ಯೋಚನೆಗಳು ಏನಾಗಿದೆ ಅನ್ನೋದನ್ನ ನಾವು ಇದರಲ್ಲಿ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಏನು ಹೇಳ್ತಾರೆ ಅವರಿಗೆ? ಅವ್ರು ಯಾವ ರೀತಿ ಆಕೆಯೊಟ್ಟಿಗೆ ಆಕೆಯೊಟ್ಟಿಗೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನು
ನಾವು ಗಮನಿಸಬೇಕಾಗಿದೆ. ಯೇಸು ಏನು ಹೇಳ್ತಾರೆ? ಮೊದಲನೇದು, ನಿಮ್ಮಲ್ಲಿ ಯಾರಲ್ಲಿ ನಿಮ್ಮಲ್ಲಿ ಪಾಪವಿಲ್ಲವೋ ಫಸ್ಟ್ ಏನು ಮಾಡ್ತಾ ಇದ್ದಾರೆ? ಕೆಳಗೆ ಕೂತ್ಕೊಂಡು ಬರಿತಾ ಇದ್ದಾರೆ. ಆ ಧೂಳಿನಲ್ಲಿ, ಅವರ ಒಂದು ಬೆರಳಿನಲ್ಲಿ ಏನೋ ಬರಿತಾ ಇದ್ದಾರೆ. ಏನು ಬರೆದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದೆಯಾ? ಯಾರಾದ್ರು ಗೊತ್ತಿರೋ ಬಂದು ತಿಳಿಸಿ ನನಗೆ. ನನಗಂತೂ ಗೊತ್ತಿಲ್ಲ. ಏನಾದರೂ ಬರೆದಿರ್ಬೋದು. ಕೆಲವರು ಹೇಳ್ತಾ ಇದ್ದಾರೆ ಆತನು ದಶಾಜ್ಞೆಗಳನ್ನು ಬರೆದಿರ್ಬೋದು ಎಂಬುದಾಗಿ. ಆ ದಶಾಜ್ಞೆಗಳನ್ನು ನೋಡ್ತಾ ಇದ್ದಂಗೆ ಅವರಿಗೆಲ್ಲರಿಗೂ ಕೂಡ ನಾವು ಕೂಡ ಇದಕ್ಕೆ ಅವಿಧರಾಗಿದ್ದೇವೆ ಎಂಬುದಾಗಿ ಆ ಗ್ರಹಿಸುವಿಕೆಯಿಂದ ಹೊರಟು ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ ಯೇಸು ಸ್ವಾಮಿಯ ಅಲ್ಲಿ ನಿಂತಿದ್ದ ಎಲ್ಲರ ಪಾಪಗಳನ್ನು ಬರಿತಾ ಇದೆ ಎಂಬುದಾಗಿ. ಮನೋಹರ್ ಈ ಪಾಪ, ರವಿ ಈ ಪಾಪ, ಸುಷ್ಮಾ ಅವ್ರು ನೋಡ್ತಿದ್ದಂಗೆ ಅವರು ಶಾಕ್ ಆಗಿ ಒಬ್ಬೊಬ್ಬರು ಹೋಗ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾರೆ ಮೋಸ್ಟ್ ಪ್ರಾಬ್ಲಿ ಅವರೆಲ್ಲ ಗಂಡಸರಿರ್ಬೋದು, ಹೇಳ್ಕೊಂಬಂದವರಲ್ಲ, ಪ್ರತಿಯೊಬ್ಬರು ಗರ್ಲ್ ಫ್ರೆಂಡ್ಸ್ ನೇಮ್ ಬರ್ದಿರ್ಬೋದು. ಅದಕ್ಕೆ ತಕ್ಷಣ ಓಡ್ತಾ ಇದ್ರು ಒಬ್ರು. ಇನ್ನೊಬ್ರು ನೋಡೋಕ್ಕಿಂತ ಮುಂಚೆನೇ ಓಟ ಅಲ್ಲಿಂದ. ಬಟ್ ವಿ ಡೋಂಟ್ ನೋ ವಾಟ್ ಇಟ್ ಈಸ್, ಏನು ಬರೆದ್ರು ಎಂಬುದಾಗಿ. ಬಟ್ ಒಂದು ಮಾತ್ರ ನಿಜ, ಟಕ್ಕಂತ ಎಲ್ಲರೂ ಮಾಯ ಆಗ್ತಾ ಇದ್ದಾರೆ ಅಲ್ಲಿಂದ, ಸೀನಿಂದ ಎಸ್ಕೇಪ್. ಯಾರು ಕೂಡ ಕಾಣಿಸ್ತಾ ಇಲ್ಲ. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ? ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲವೋ ಅಂಥವರು ಮೊದಲೇನು ಮಾಡಬೇಕು? ನೀವು ಕಲ್ಲನ್ನು ಎಸೆಬೇಕೆಂಬುದಾಗಿ. ಯೇಸು ಸ್ವಾಮಿ ಇವತ್ತು ನಮ್ಮ ಪಾಪಗಳನ್ನು ಬರೆದ್ರೆ, ನಮ್ಮೆಲ್ಲರ ಪಾಪಗಳನ್ನು ಲಿಸ್ಟ್ ಮಾಡಿದ್ರೆ, ನಾವೆಲ್ಲ ಕಲ್ಲೆಸೆಕ್ಕೆ ರೆಡಿ ಬೇರೆಯವ್ರ ಮೇಲೆ. ಬೇರೆಯವರ ತಪ್ಪುಗಳನ್ನು ನೋಡಿದಾಗ, ಬೇರೆಯವರ ದೋಷಗಳನ್ನು ನೋಡಿದಾಗ, ನಮ್ಮ ಸುತ್ತಮುತ್ತಲ ಜನರನ್ನು ನೋಡಿದಾಗ, ಬಟ್ ನಮ್ಮ ಪಾಪಗಳನ್ನು ದೇವ್ರು ಲೆಕ್ಕ ಹಾಕಿದ್ರೆ, ಯಾರೋ ಒಬ್ರು ಹೇಳಿದ್ರು, ಇಫ್ ಎ ಮ್ಯಾನ್ಸ್ ಆಲ್ ಇಸ್ ಥಾಟ್ಸ್ ವರ್ ರಿಟರ್ನ್ ಆನ್ ದ ಫೋರ್ ಹೆಡ್ ಯು ವುಡ್ ನೆವರ್ ಟೇಕ್ ಇಸ್ ಕ್ಯಾಪ್ ಅವೇ. ನಿಮ್ಮ ಎಲ್ಲರ ಪಾಪಗಳನ್ನು ಹಣೆ ಬರದಲ್ಲಿ ಬರೆದ್ಬಿಟ್ಟಿದ್ರೆ ಯಾರು ನಿಮ್ಮ ಟೋಪಿಯನ್ನು ತೆಗಿಲ್ಲ ಅಂತ. ಸೊ ದಟ್ ಈಸ್ ದ ಕಂಡೀಷನ್. ನಾವಿರುವಂಥ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಲೋಕದಲ್ಲಿ ಈ ಕ್ರಿಸ್ಮಸ್ನ ಆಚರಿಸ್ಬೇಕಂದ್ರೆ ನಾವು ನಮ್ಮ ಒಂದು ಮನಸ್ಥಿತಿ ಬದಲಾಗಬೇಕು. ನಾವೆಲ್ಲರೂ ಕೂಡ ಧಾರ್ಮಿಕರಾಗಿ, ನಾವೇ ನೀತಿವಂತರು, ನಾವೇ ಪರಿಶುದ್ಧರು, ನಾವೇ ಒಳ್ಳೆಯವರು, ನಮ್ಮ ಹಾಗೆ ಇನ್ನೊಬ್ಬರಿಲ್ಲ, ತಪ್ಪೆಲ್ಲ ಬೇರೆಯವ್ರದ್ದೇ, ಬೇರೆಯವರೆಲ್ಲ ದುಷ್ಟರು, ಬೇರೆಯವರೆಲ್ಲ ಸುಳ್ಳರು, ಬೇರೆಯವರೆಲ್ಲರೂ ಕಳ್ಳರು, ಬೇರೆಯವ್ರ ಮೇಲೆ ನಾವು ತಪ್ಪುರಿಸ್ತೇವೆ ಹೊರತು ನಮ್ಮ ತಪ್ಪುಗಳನ್ನು ನಾವು ಕೆಲವೊಮ್ಮೆ ನೋಡಿಕೊಂಡು ನಾವು ದೇವರಿಂದ ಎಷ್ಟು ದಯೆಯನ್ನು ಪಡ್ಕೊಂಡಿದ್ದೇವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಿಜವಾಗ್ಲೂ ಈ ಒಂದು ಕ್ರಿಸ್ಮಸ್ಸಲ್ಲಿ ಈ ಮನಸ್ಥಿತಿ ಚೇಂಜ್ ಆದರೆ, ನಾವು ಲೋಕದವರನ್ನು ಕಂಡಮ್ ಮಾಡಿದ್ರೆ ಯೇಸು ಸ್ವಾಮಿ ಏನು ಪ್ರಶ್ನೆ ಹೇಳಿ? ಯೇಸು ಸ್ವಾಮಿ ಯಾಕೆ ಬಂದರು ಈ ಲೋಕಕ್ಕೆ? ನಶಿಸಿ ಹೋಗೋವರನ್ನು ಹುಡುಕಿ ರಕ್ಷಿಸೋಕ್ಕೋಸ್ಕರ. ಅವರನ್ನು ದೂಷಿಸ್ಬಿಟ್ರೆ ಅವ್ರು ತನ್ನ ಬಂದಂಥ ಉದ್ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಂಥ ಆತನು. ದೇವರ ಮೇಲೆ ಲೋಕದಲ್ಲಿ ಇಟ್ಟಿರೋದೇ ಇತರರಿಗೆ ಆಶೀರ್ವಾದವಾಗಿರ್ಬೇಕೆಂಬುದಾಗಿ. ಅವರನ್ನೇ ನಾವು ಖಂಡಿಸ್ಬಿಟ್ರೆ ನಾವು ಇತರರಿಗೆ ಯಾವ ರೀತಿಯಾಗಿ ಆಶೀರ್ವಾದವಾಗಿರೋಕ್ಕೆ ಸಾಧ್ಯ? ಸೊ ಈ ಮುಂಜಾನೆ ವೇಳೆಯಲ್ಲಿ ಕ್ರೈಸ್ತರಾದ ನಾವು, ದೇವರ ಮಕ್ಕಳಾದ ನಾವು ಕ್ರಿಸ್ಮಸ್ಸನ್ನು ಆಚರಿಸ್ಕೊಳ್ಬೇಕಂದ್ರೆ ನಾವು ಯೇಸು ಕ್ರಿಸ್ತನ ಹೃದಯವನ್ನು ಹೊಂದ್ಕೊಂಡಿದ್ದೀವ ಇಲ್ವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ ಕೆಲವು ಪಾಠಗಳು ಬೇಗ ಕಲ್ತ್ಕೊಳ್ಳೋಣ ಇರುವಂಥ ಕೆಲವು ನಿಮಿಷಗಳಲ್ಲಿ. ನಾವು ಸುವಾರ್ತೆ ಹೇಳುವಾಗ ಯಾವ ರೀತಿ ನಾವು ಮಾಡಬೇಕಾಗಿದೆ, ಯೇಸು ಕ್ರಿಸ್ತನಿಂದ ಎಂಥ ಪಾಠಗಳನ್ನು ನಾವು ಕಲ್ತ್ಕೊಳ್ಬೇಕೆಂಬುದಾಗಿ. ಫಸ್ಟ್ ಆಫ್ ಆಲ್, ವಿ ಮಸ್ಟ್ ನೆವರ್ ಲೂಸ್ ಸೈಟ್ ಆಫ್ ಅವರ್ ಓನ್ ಸಿನ್ಸ್. ನಾವು ನಮ್ಮ ಪಾಪಗಳನ್ನು ಎಂದಿಗೂ ಕೂಡ ಮರೆಯಬಾರದು. ಯೇಸು ಏನು ಹೇಳ್ತಾ ಇದ್ದಾರೆ? ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎವ್ರಿ ಸೇಂಟ್ ಆಸ್ ಅ ಪಾಸ್ಟ್, ಎವ್ರಿ ಸಿನ್ನರ್ ಆಸ್ ಅ ಫ್ಯೂಚರ್ ಅಂತ. ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಒಂದು ಇಂದಿನ ಜೀವಿತ ಅಂತ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಒಂದು ಪಾಸ್ಟ್ ಇದೆಯಾ? ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರಿಗೂ ಯಾವ ರೀತಿ ಇತ್ತು ನಿಮ್ಮ ಪಾಸ್ಟ್? ತುಂಬ ಚೆನ್ನಾಗಿತ್ತಾ? ಪರಿಪೂರ್ಣವಾಗಿದ್ದರ? ಪರಿಶುದ್ಧರಾಗಿದ್ದರ? ನೀತಿವಂತರಾಗಿದ್ದರ? ಯಾವ ರೀತಿ ಇತ್ತು ನಿಮ್ಮ ಪಾಸ್ಟ್? ಬಟ್ ಈಗಲೂ ಕೂಡ ಒಳ್ಳೆಯ ಸಂತರಾಗಿ ಉಳ್ಕೊಳ್ಬೇಕಂದ್ರೆ ನಮ್ಮ ಪಾಪಗಳನ್ನು ನಾವೆಂದಿಗೂ ಕೂಡ ಮರೆಯಬಾರ್ದು. ಹೌದು, ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಹೌದು, ದೇವರು ನಮ್ಮನ್ನು ಬಿಡಿಸಿದ್ದಾರೆ. ಹೌದು, ದೇವರು ತಮ್ಮನ್ನು ಹತ್ರ ಮಕ್ಕಳಾಗಿ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಪಾಪದ ಗ್ರಹಿಕೆಯನ್ನು ಎಂದಿಗೂ ಕೂಡ ಕಳ್ಕೊಬಾರ್ದು. ಯಾವತ್ತೂ ಅದನ್ನು ಕಳ್ಕೊಳ್ತೇವೋ ನಾವು ಅಹಂಕಾರಿಗಳಾಗ್ತೇವೆ, ನಾವು ಜಂಬ ಪಡುವಂತರಾಗ್ತೇವೆ. ನಾವು ಆಗ ಬೇರೆಯವರಿಗೆ ಆಶೀರ್ವಾದಕರ ಇರೋದಕ್ಕೆ ಸಾಧ್ಯವಿಲ್ಲ. ಎವ್ರಿ ಸಿನ್ನರ್ ಆ್ಯಸ್ ಎ ಫ್ಯೂಚರ್. ಯಾವುದೇ ಪಾಪಿಗಳು ಇದ್ರೂ ಕೂಡ ಅವ್ರಿಗೊಂದು ಒಳ್ಳೆಯ ಭವಿಷ್ಯತ್ತಿದೆ. ಈ ವಾಕಿನ ಕುಳಿತರಲ್ಲಿ ಇನ್ನೂ ನಿಮ್ಮ ಜೀವನದಲ್ಲಿ ನಿಮ್ಮ ಹೃದಯವನ್ನು ಯೇಸು ಕ್ರಿಸ್ತನಿಗೆ ಕೊಡದೇ ಇದ್ದಿದ್ರೆ, ಇನ್ನೂ ನಾನು ಪಾಪದಲ್ಲಿದ್ದೇನೆ, ನಾನು ದುಷ್ಟತನಲ್ಲಿದ್ದೇನೆ ಅನ್ನೋ ಭಾವನೆ ನಿಮಗಿರುವುದಾದರೆ, ಯು ಹ್ಯಾವ್ ಎ ಫ್ಯೂಚರ್. ನಿಮಗೊಂದು ಭವಿಷ್ಯತ್ತಿದೆ. ಯೇಸು ಕ್ರಿಸ್ತ ನಿಮ್ಮ ಪಾಪಗಳನ್ನು ಕ್ಷಮಿಸಲು ಸಾಧ್ಯ, ನಿಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಳ್ಳಲು ಸಾಧ್ಯ, ನಿತ್ಯ ಜೀವವನ್ನು ನಿಮಗಾಗಿ ಆತನು ಕೊಡಲು ಸಾಧ್ಯ. ಹಲ್ಲೆಲೂಯಾ. ನಾವು ತೀರ್ಪು ಮಾಡೋದಾದರೆ ನಾವು ತೀರ್ಪಿಗೆ ಒಳಗಾಗ್ತೇವೆ. ನಾನು ಸತ್ಯವೇದ ಓದಿದಾಗೆಲ್ಲ ನನಗೊಂದು ಅರ್ಥ ಆಗುತ್ತೆ. ಯೇಸು ಸ್ವಾಮಿ ಪಾಪದ ಮೇಲೆ ಕಠಿಣವಾಗಿದ್ರಾ? ಪಾಪಿಗಳ ಮೇಲೆ ಕಠಿಣವಾಗಿದ್ರಾ?
ನಾನೇನು ಅಬ್ಸರ್ವ್ ಮಾಡ್ತೀನಿ ಯೇಸು ಸ್ವಾಮಿ ಒಂದು ಜೀವನ ಓದಬೇಕಂದ್ರೆ ಈ ವಾಸ್ ವೆರಿ ಸ್ಟ್ರಾಂಗ್ ವಿತ್ ದ ಬಿಲೀವರ್ಸ್. ವಿಶ್ವಾಸಿಗಳ ಮೇಲೆ, ಅವರ ಪಾಪಗಳ ಮೇಲೆ ಅವ್ರು ಬಹಳ ಕಠಿಣವಾಗಿದ್ದರು. ಬಟ್ ಲೋಕದವರ ಪಾಪಗಳ ಮೇಲೆ ಅವ್ರು ಬಹಳ ಗ್ರೇಷಿಯಸ್ ಆಗಿದ್ದರು. ಅವ್ರನ್ನ ಒಪ್ಪಿಕೊಳ್ತಾ ಅಂದರೆ ಅವ್ರನ್ನ ಸ್ವೀಕಾರ ಮಾಡ್ತಾ ಇದ್ದ. ಅವ್ರಿಗೆ ದೇವರ ಕೃಪೆ ದಯೆಯನ್ನು ತೋರಿಸ್ತಾ ಇದ್ದ. ಪೌಲನು ಕೂಡ ಅದನ್ನು ನೋಡ್ತೇವೆ. ಕೆಲವ್ರ ಜೊತೆ ಸೇರಿಬಿಡಿ ಅಂತ ಹೇಳ್ತಾನೆ ಪೌಲನು. ಕೆಲವ್ರನ್ನ ನಾಯಿಗಳನ್ನು ಕೂಡ ಕರೆದಿದ್ದಾರೆ, ತಪ್ಪು ಬೋಧನೆಗಳನ್ನು ಮಾಡುವಂಥವ್ರನ್ನ. ಅವ್ರ ಜೊತೆ ಏನು ಕೂಡ ಇಟ್ಕೊಳ್ಬೇಡಿ, ಸಂಬಂಧ ಇಟ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಸತ್ಯವನ್ನು ನೋಡಿದ್ರೆ ಯೇಸು ಕ್ರಿಸ್ತನು ಅಪೊಸ್ತಲರು ಕೂಡ ಸಭೆಯಲ್ಲಿದ್ದುಕೊಂಡು, ದೇವರ ಮಕ್ಕಳೆನ್ನಿಸಿಕೊಂಡು, ವಿಶ್ವಾಸಿಗಳಾಗಿದ್ದುಕೊಂಡು ಪಾಪದಲ್ಲಿರುವವರ ಮೇಲೆ ಯೇಸು ಸ್ವಾಮಿ ಆಗಲಿ ಅಪೊಸ್ತಲರಾಗಲಿ ಬಹಳ ಕಠಿಣವಾಗಿದ್ದರು. ಬಟ್ ಲೋಕದ ಜನರು ಅವ್ರಿಗೆ ದೇವರು ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಅವರು ಆ ರೀತಿಯಾಗಿದ್ದಾರೆ. ಅವ್ರ ಮೇಲೆ ನಾವೇನು ಯಾವ ರೀತಿ ತೋರಿಸ್ಬೇಕಾಗಿದೆ? ಪ್ರೀತಿ, ದಯೆ, ಕನಿಕರವನ್ನು ನಾವು ತೋರಿಸುವಂಥ ಜನರಾಗಬೇಕಾಗಿದೆ. ಹಾಲೆಲೂಯ. ನಿಮ್ಮ ಸುತ್ತಮುತ್ತ ಜನರ ಬಗ್ಗೆ ಯೋಚನೆ ಮಾಡಿ ನೋಡಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ನೀವು ಕೆಲಸ ಮಾಡ್ತಿರೋ ಬಗ್ಗೆ ಅಂದರೆ ಸ್ನೇಹಿತರ ಬಗ್ಗೆ ಯೋಚನೆ ಮಾಡಿ ನೋಡಿ. ನೀವು ಹೋಗ್ಬೇಕಂದ್ರೆ ತಿಳಿದಿರತಕ್ಕಂಥ ಎಲ್ಲ ಜನರ ಬಗ್ಗೆ ನೋಡಿ. ಇವತ್ತಿನಿಂದ ನಾವು ಅವರನ್ನು ನೋಡುವ ದೃಷ್ಟಿ ಬದಲಾಗಬೇಕು. ಬದಲಾಗ್ತೀರಾ? ಯೇಸು ಸ್ವಾಮಿ ಹಾಗೆ ನೀವು ಅಂಥವ್ರನ್ನ ಕಾಣ್ತೀರಾ? ಅಥವಾ ಈ ಫರಿಸಾಯರು, ಸದುಕಾಯರು, ಈ ಧರ್ಮಬೋಧಕರು ಆ ರೀತಿಯಾಗಿ ನೀವು ನೋಡ್ತೀರಾ ಜನರನ್ನು? ಯಾವ ರೀತಿಯಾಗಿ ನೋಡಬೇಕಾಗಿದೆ ಅದನ್ನು ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗಿದೆ. ಎರಡನೇದು, ಯೇಸು ಸ್ವಾಮಿ ಈಕೆನ ಖಂಡಿಸಿದ್ರ? ಏನು ಹೇಳ್ತಾ ಇದ್ದಾರೆ? 8:11 ಯೇಸು ಆಕೆಗೆ, ನಾನು ಸಹ ನಿನ್ನನ್ನು ಶಿಕ್ಷೆಗೆ ವಿಧಿಸಲಿಲ್ಲ. ಯಾರು ನಿನ್ನ ಖಂಡಿಸಲಿಲ್ವಾ? ನೋ. ಯಾಕಂದರೆ ಯಾರಲ್ಲೂ ಕೂಡ ಲೋಪವಿಲ್ಲದಂಥವ್ರು ಯಾರು ಕೂಡ ಇರಲಿಲ್ಲ. ಯಾರಿಗೂ ಕೂಡ ಖಂಡಿಸುವ ಅಧಿಕಾರ ಇರಲಿಲ್ಲ. ಅಲ್ಲಿ ಖಂಡಿಸುವ ಅಧಿಕಾರ ಇದ್ದಿದ್ದು ಒಬ್ಬನೇ ವ್ಯಕ್ತಿಗೆ. ಅದು ಯಾರು? ಅವ್ರು ಖಂಡಿಸಿದ್ರ? ಇಲ್ಲ. ಯೇಸು ಸ್ವಾಮಿ ನಮ್ಮನ್ನು ಖಂಡಿಸೋಕ್ಕೆ ಬಂದಿಲ್ಲ. ಎಷ್ಟು ಜನಕ್ಕೆ ಗೊತ್ತು ಯೋಹಾನನ ಸುವಾರ್ತೆ 3:16 ಬಗ್ಗೆ? ಎಲ್ಲರ ಮನೆಗಳಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ, ಟೀ ಶರ್ಟ್ಸ್ ಇರ್ತವೆ, ಕಪ್ಪುಗಳಿರ್ತವೆ, ಎಲ್ಲ ಕಡೆ ವಾಕ್ಯ ಫೇಮಸ್. ಬ್ಯಾಟ್ ಮಾಡಿದ್ದೀರಾ? ಜಾನ್ 3:16 ಏನಂತ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರಿಗೂ ಗೊತ್ತಾ? ಇದು ಪವರ್ಫುಲ್ ವರ್ಸ್ ಅಲ್ಲ? ಸೂಪರ್ ವರ್ಸ್ ಅಲ್ಲ? ಹೌದಲ್ವಾ? ಯಜ್ಜನಿಗೆ ಯೋಹಾನನ ಬರೆಸುವ ವಾರ್ತೆ 3:17 ಗೊತ್ತು. ಜಸ್ಟ್ ಅದು ಕೆಳಗೇನೆ. ಯಾರು ಹೇಳ್ತೀರಾ ನೋಡ್ದೇನೆ? ಓದಿ, ಅದೇನೋ 3:17. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡೋದಕ್ಕಾಗಿ ಕಳುಹಿಸಲಿಲ್ಲ. ಜೀಸಸ್ ಡಿಡ್ ನಾಟ್ ಕಮ್ ಟು ಕಂಡಮ್ ದ ವರ್ಲ್ಡ್. ಯೇಸು ಸ್ವಾಮಿಯು ಈ ಲೋಕವನ್ನು ಖಂಡಿಸುವುದಕ್ಕೆ ಬಂದಿಲ್ಲ, ರಕ್ಷಿಸೋಕ್ಕೋಸ್ಕರ ಬಂದಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ತಂದೆಯಾದ ದೇವರು ನನ್ನನ್ನು ಯಾವ ರೀತಿ ಕಳಿಸ್ಕೊಟ್ರೋ ಪ್ರತಿಯೊಬ್ಬರು ಕೂಡ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಕಳಿಸ್ತಾ ಇದ್ದೇನೆ. ನಾವು ಹೋಗುವಾಗ ಈ ಲೋಕವನ್ನು ಯಾವ ರೀತಿ ನೋಡಬೇಕಾಗಿದೆ? ಖಂಡಿಸೋದಕ್ಕೋಸ್ಕರ ಅಲ್ಲ, ತೀರ್ಪು ಮಾಡೋದಕ್ಕೋಸ್ಕರ ಅಲ್ಲ. ಈ ಲೋಕಕ್ಕೆ ದೇವರ ರಕ್ಷಣೆಯನ್ನು, ದೇವರ ಪ್ರೀತಿಯನ್ನು, ದೇವರ ದಯೆಯನ್ನು, ದೇವರ ಕೃಪೆಯನ್ನು ನಾವು ತೋರಿಸ್ಬೇಕಾಗಿದೆ. ಸಾಧಾರಣವಾಗಿ ನಮ್ಮ ಮನಸ್ಸಲ್ಲಿ ಯಾವ ರೀತಿ ತೀರ್ಮಾನ ಮಾಡ್ಕೊಳ್ತೇವೆ? ಅಂಥವ್ರ ಜೊತೆ ಸಹವಾಸ ಇಟ್ಕೊಳ್ಬಾರ್ದು, ಅಂಥವ್ರು ಭಾಳ ಡೇಂಜರ್. ಮಕ್ಕಳಿಗೆ ಹೇಳ್ತೇವೆ, ಇಂಥವ್ರ ಜೊತೆ ನೀನು ಸೇರಬೇಡ. ವಾಟ್ ಆರ್ ವಿ ಡೂಯಿಂಗ್? ನಮ್ಮನ್ನು ಆ ರೀತಿಯಾಗಿದ್ದರೆ ಲೋಕದಲ್ಲಿನ ಉಪ್ಪಾಗಿರೋಕ್ಕೆ ಸಾಧ್ಯನಾ? ಬೆಳಕಾಗಿ ಸಾಧ್ಯನಾ? ಹೌದು, ಅವರ ಹಾಗೆ ಆಗಬಾರ್ದು. ಬಟ್ ಅವರಿಗೆ ದೇವರ ಬೆಳಕನ್ನು ಚೆಲ್ಲುವಂಥ ಜನರು ನಾವು ಆಗಬೇಕಾಗಿದೆ. ಈ ಒಂದು ಮನಸ್ಥಿತಿ ಇದ್ದರೆ ನಾವು ನಿಜವಾದ ಕ್ರಿಸ್ಮಸನ್ನು ಆಚರಿಸ್ಕೊಂಡಂಗೆ. ಹಲ್ಲೆಲೂಯ. 3ನೇ ಪಾಠ, ವಿ ಮಸ್ಟ್ ಮ್ಯಾನಿಫೆಸ್ಟ್ ಗ್ರೇಸ್ ಆ್ಯಂಡ್ ಟ್ರೂತ್ ಟು ದ ವರ್ಲ್ಡ್. ದೇವರಿಗೆ ದೇವರ ಪ್ರೀತಿಯನ್ನು, ಕೃಪೆಯನ್ನು ಈ ಲೋಕಕ್ಕೆ ತೋರಿಸ್ಬೇಕಾಗಿದೆ. ಯೇಸು ಸ್ವಾಮಿಯು ಸತ್ಯ ಮತ್ತು ಕೃಪೆ ಎರಡನ್ನೂ ಕೂಡ ತೋರ್ಪಡಿಸಿದಂಥ ದೇವರು. ಆ ಸ್ತ್ರೀಗೆ ದೇವ್ರ ಕೃಪೆಯನ್ನು ತೋರಿಸಿದ್ರೆ ಯೇಸು ಸ್ವಾಮಿ ಅವ್ರನ್ನ ಖಂಡಿಸಲಿಲ್ಲ, ಹೋಗು ಅಂತ ಹೇಳಿದ್ರು. ಅದರ ಮುಖಾಂತರ ಯೇಸು ಸ್ವಾಮಿ ಏನು ಮಾಡಿದ್ರು? ಕೃಪೆಯನ್ನು ತೋರಿಸಿದ್ರು. ಹಂಗಂದ್ಬಿಟ್ಟು ಅವ್ರ ಪಾಪವನ್ನು ಒಪ್ಪಿಕೊಂಡ್ರ? ಪಾಪವನ್ನು ನೋಡಲಿಲ್ವಾ? ಡಿಡ್ ಹಿ ಇಗ್ನೋರ್ ದ ಸಿನ್? ಡಿಡ್ ಹಿ ಓವರ್ಲುಕ್ ದ ಸಿನ್? ಈ ಕನ್ಫ್ರಂಟೆಡ್ ದ ಸಿನ್. ಅಂದರೆ ಸತ್ಯ ಕೂಡ ಹೇಳ್ತಾ ಇದ್ದಾನೆ, ಗೋ ಆ್ಯಂಡ್ ಸಿನ್ ನೋ ಮೋ. ಹೋಗು, ನಿನ್ನ ಪಾಪವನ್ನು ಮಾಡಬೇಡ. ಅಂದರೆ ಲೋಕವನ್ನು ಪ್ರೀತಿಸಿರಿ ಅಂತ ಹೇಳಿದಾಗ, ಪಾಪಿಗಳನ್ನು ಪ್ರೀತಿಸಿ ಅಂತ ಹೇಳಿದಾಗ ಅವರ ಪಾಪಗಳನ್ನು ಒಪ್ಕೋಬೇಕು ಅಂತಲ್ಲ, ಅವ್ರು ಮಾಡ್ತಾ ಇರೋದನ್ನ ಸರಿ ಅಂತ ನಾವು ಹೇಳಬೇಕು ಅಂತಲ್ಲ. ಕೃಪೆ ಕೂಡ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು, ದಯೆ ತೋರಿಸ್ಬೇಕು. ಸಮಯ ಬಂದಾಗ
ಅವರಿಗೆ ಸತ್ಯವನ್ನು ತಿಳಿಸಿ ಆ ಒಂದು ಪಾಪಗಳಿಂದ ಅವ್ರ ಬಿಡುಗಡೆ ಹೊಂದ್ಕೊಳ್ಳೋದಕ್ಕೆ ನಾವು ದಾರಿ ಮಾಡಿಕೊಡ್ಬೇಕಾಗಿದೆ. ಆಮೇನ್, ಹಲ್ಲೆಲೂಯಾ. ಅನೇಕರು ಮೀನು ಹಿಡಿಯೋದಕ್ಕಿಂತ ಮುಂಚೆನೇ ನಾವು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಮೀನು ಹಿಡಿಬೇಕು ತಾನೆ, ಆಮೇಲೆ ತಾನೇ ತೊಳೆಯೋದು. ಬಟ್ ಕ್ರೈಸ್ತರಾದ ಅನೇಕರು ಏನು ಮಾಡ್ತೇವೆ, ತೊಳೆಯಕ್ಕೆ ಹೋದ್ರೆ ಸಿಗುತ್ತೆ ಕೈ ಬೆಸಿಗೆ ಮೀನು, ಅದಕ್ಕೆ ಎಲ್ಲ ನಮ್ಮಿಂದ ದೂರ ಇರೋದು. ಯಾಕೆ ಹತ್ರ ಬರ್ತಾಯಿಲ್ಲ ಯಾರು? ಫಸ್ಟ್ ಮೀನು ಹಿಡಿಬೇಕು ಅಂದರೆ ದೇವರ ಫಸ್ಟ್ ಜನರನ್ನು ಒಪ್ಕೊಳ್ಬೇಕು, ದೇವರ ಪ್ರೀತಿಯನ್ನು ತೋರಿಸ್ಬೇಕು, ಆವಾಗ ಮಾತ್ರ ಸತ್ಯವನ್ನು ತಿಳಿಸೋಕ್ಕೆ ಸಾಧ್ಯ. ಸೊ ಇವತ್ತು ನನ್ನ ಒಂದು ವಿಷಯ ಇಷ್ಟೇ. ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಈ ಲೋಕಕ್ಕೆ ಯಾವ ರೀತಿ ಕಳಿಸ್ಕೊಟ್ರು, ನಮ್ಮನ್ನು ಕೂಡ ಈ ಲೋಕದಲ್ಲಿ ತಂದೆಯಾದ ದೇವರು ಕಳಿಸ್ಕೊಟ್ಟಿದ್ದಾರೆ. ಯೋಜನೆಗೆ ಅರ್ಥ ಆಗ್ತಾ ಇದೆ ಅದು. ಯು ಆರ್ ಸೆಂಟ್ ಬೈ ಗಾಡ್. ಈ ಲೋಕದಲ್ಲಿ ದುಷ್ಟತನ ಇದೆ, ಪಾಪವಿದೆ, ಕಷ್ಟ ಇದೆ, ನೋವಿದೆ, ಹಿಂಸೆ ಇದೆ, ಬಡತನ ಇದೆ, ಶೋಷಣೆ ಇದೆ, ಅನ್ಯಾಯ ಇದೆ, ಅಕ್ರಮ ಇದೆ, ವಂಚನೆ ಇದೆ, ಎಲ್ಲವೂ ಇದೆ. ಅಂಥ ಲೋಕಕ್ಕೆ ದೇವರನ್ನ ಕಳಿಸಿದ್ದಾನೆ. ಬಟ್ ನಾವೇನು ಮಾಡಬೇಕಾಗಿದೆ? ಯೇಸು ಸ್ವಾಮಿ ಯಾವ ರೀತಿಯ ಲೋಕವನ್ನು ಖಂಡಿಸಲಿಲ್ಲವೋ, ತೀರ್ಪು ಮಾಡಲಿಲ್ವೋ, ಬಟ್ ದಯೆಯನ್ನು, ಪ್ರೀತಿಯನ್ನು, ಕೃಪೆಯನ್ನು ತೋರಿಸಿದನೋ, ನಾವು ಕೂಡ ನಮ್ಮ ಸುತ್ತಮುತ್ತಲಿರೋ ಜನರಿಗೆ ಎಲ್ಲರೂ ಕೂಡ ಪ್ರೀತಿ, ದಯೆ, ಕೃಪೆಯನ್ನು ತೋರಿಸಿ ಅವರು ಕೂಡ ತಂದೆಯಾದ ದೇವರನ್ನು ತಿಳಿದುಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಉಪಯೋಗಿಸಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ಈ ಕ್ರಿಸ್ಮಸ್ ಅನೇಕರನ್ನು ಆಹ್ವಾನಿಸಬೇಕಾಗಿದೆ. ಮುಂದುವರಿದು ನಾವೆಲ್ಲರೂ ಕೂಡ ದೇವರ ಪ್ರೀತಿ, ದಯೆ, ಕೃಪೆಯಲ್ಲಿ ನಾವು ಬೆಳೆಯುವಂಥರಾಗೋಣ.